ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಜನ್ಮದಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯಲ್ಲೆನ್ನದ ದಂಪತಿಗಳು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಿವೃತ್ತ ಟೆಲಿಫೋನ್ ಇಲಾಖೆಯ ನೌಕರರು ಹಿರಿಯರೂ ಆದ ಬಾಷಾ ಸಾಬ್ ಅಲಿ ಸಾಬ್ ನದಾಫ್ ರವರು 60 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ನದಾಫ್ ಪಿಂಜಾರ್ ಸಂಘದ ಸಹ ಕಾರ್ಯದರ್ಶಿ ಎಲ್.ಎನ್. ನದಾಫ್ ಮತ್ತು ಬಾಗಲಕೋಟೆ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆಯಾದ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ರವರು ಆಗಮಿಸಿ ಹಿರಿಯರಿಗೆ ಹೃದಯ ಸ್ಪರ್ಶಿಯಾಗಿ ಅಭಿನಂದಿಸಿ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶ್ರೀಮತಿ ರಿಯಾನಾ ಬಾನು ಎಲ್ ನದಾಫ್ ರವರು ನದಾಫ್ ಸಮಾಜದ ಏಳಿಗೆಗಾಗಿ ತಮ್ಮ ಭಾಷಣದಲ್ಲಿ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿ ಮುಂದಿನ ದಿನಗಳಲ್ಲಿ ಸಂಘಟನೆ ಹೆಚ್ಚು ಮಾಡಿ ರಾಜ್ಯದ ಎಲ್ಲಾ ಭಾಗದಲ್ಲೂ ಸಂಘಟನೆ ಬೆಳೆಸಬೇಕು, ಸರ್ಕಾರದಿಂದ ಸೌಲಭ್ಯಗಳು ಪಡೆದುಕೊಳ್ಳಲು ಹೋರಾಟಕ್ಕೆ ಸಜ್ಜಾಗಬೇಕು ಎಂದು ನುಡಿದರು. ಅಲ್ಪಸಂಖ್ಯಾತ ಯುವ ಮುಖಂಡರಾದ ಗೂಡು ಸಾಬ್ ಭಗವಾನ್ ರವರು ಮಾತನಾಡಿ, ನದಾಫ್ ಪಿಂಜಾರ್ ಸಮುದಾಯದ ಹಿಂದುಳಿದ ಸಮಾಜವಾಗಿತ್ತು. ಈ ಸಮಾಜದ ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೀರ್ ಸಾಬ್ ನದಾಫ್ ಮುಧೋಳ ತಾಲೂಕು ಮಾಜಿ ಅಧ್ಯಕ್ಷರು, ಸೈದು ಸಾಬ್ ನದಾಫ್ ಮುಧೋಳ ತಾಲೂಕು ಅಧ್ಯಕ್ಷರು, ದಾವಲ್ ಸಾಬ್ ನದಾಫ್ ಗುನಗುಂದ ತಾಲೂಕು ಅಧ್ಯಕ್ಷರು, ಚಾಂದ್ ಸಾಬ್ ನದಾಫ್ ಜಮಖಂಡಿ ತಾಲೂಕು ಅಧ್ಯಕ್ಷರು, ಮೊಹಮ್ಮದ್ ಫಾರೂಕ್ ಯತ್ನಟ್ಟಿ ಇಳಕಲ್ ತಾಲೂಕು ಯುವ ಮುಖಂಡರು ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿದಾರರು, ಹಿರಿಯರು, ಯುವಕರು, ಸಹೋದರಿಯರು ಉಪಸ್ಥಿತರಿದ್ದು ಜೂನಿಯರ್ ವಿಷ್ಣುವರ್ಧನ್ ಎಂದು ಖ್ಯಾತಿ ಪಡೆದಿರುವ ಮೊಹಮ್ಮದ್ ಅಲಿ ರವರು ತಮ್ಮ ಅಭಿನಯದ ಮುಖಾಂತರ ಎಲ್ಲರನ್ನೂ ರಂಜಿಸಿದರು. ಹಿರಿಯ ಸಹೋದರರು ಈಗ ತಾನೇ ಏನ್ ಮಾತಾಡ್ತಿದ್ರು ಗೂಡು ಸಾಹೇಬರು ತುಂಬಾ ಆತ್ಮೀಯವಾಗಿ ನಮ್ಮ ಸಮಾಜದ ಪರ ಅವರ ಕಾಳಜಿಯನ್ನು ವ್ಯಕ್ತಪಡಿಸಿದ್ರು. ಅವರು ಹೊರಗೆ ನಿಂತು ನೋಡ್ತಿದ್ದಾರೆ, ನಮ್ಮ ಸಮಾಜ ಯಾವ ಸ್ಥಿತಿಯಲ್ಲಿದೆ, ನಮ್ಮ ಸಮಾಜದ ಸ್ಥಿತಿಗತಿಗಳು ಏನು, ನಮ್ಮ ಒಬ್ಬ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ತೊಂದರೆಗಳೇನು, ಸಮಾಜದಿಂದ ಸಿಗುವ ಸೌಲಭ್ಯಗಳ ಕೊರತೆಗಳೇನು ಅಂತ ಹೇಳಿ. ಆದರೆ ನಾವು ಸಮಾಜದಲ್ಲಿ ಇದ್ಕೊಂಡೆ ಅದನ್ನೆಲ್ಲ ಒಂಥರ ಮರೆಮಾಚಿ ನಡೀತಾ ಇದೀವಿ. ಅದಾಗೋದು ಬೇಡ ಅಂತ ಹೇಳಿ ಒಬ್ರು ಯಾರೋ ಮುಂದಾಳತ್ವ ವಹಿಸಿ ಈ ಸಮಾಜಕ್ಕಾಗಿ, ಮುಂದಿನ ಅಭಿವೃದ್ಧಿಗಾಗಿ, ಮುಂದಿನ ಮಕ್ಕಳ ಏಳಿಗೆಗಾಗಿ ಶ್ರಮ ವಹಿಸ್ತಿದ್ದಾರೆ ಅಂದ್ರೆ ಅವರಿಗೆ ಬೆಂಬಲ ಕೊಡೋಣ ಅಂತ ಹೇಳಿ ಏನೋ ತಮ್ಮದೇ ಆದ ಶೈಲಿಯಲ್ಲಿ ನಿಮ್ಮ ಮುಂದೆ ತಮ್ಮ ಮಾತುಗಳನ್ನ ವ್ಯಕ್ತಪಡಿಸಿದ್ರು. ಅವರಿಗೆ ನಮ್ಮ ಸಮುದಾಯದ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರ ಕಾಳಜಿ ಕಳಕಳಿಯನ್ನ ನಾವು ಮನದಲ್ಲಿಟ್ಕೊಂಡು ನಾವು ಅದೇ ರೀತಿ ಅಂತ ಮಾರ್ಗದರ್ಶಕರು ಸಲಹೆ ಸೂಚನೆಗಳನ್ನು ಕೊಡುವಂತವರು ಬೇಕು ನಮಗೆ. ನಮ್ಮ ಸಮಾಜ ಬಡ ಸಮಾಜ, ಅತ್ಯಂತ ಹಿಂದುಳಿದ ಸಮಾಜ, ಚಿಕ್ಕ ಸಮಾಜ. ಆದ್ರೆ ಇದನ್ನೆಲ್ಲ ಹೊತ್ತು ಬರೀ ಎಲ್ಲಿವರೆಗೂ ಹೋಗೋದು? 33-32 ವರ್ಷಗಳ ನಮ್ಮ ಸಮಾಜದ ವಯಸ್ಸಾಯ್ತು, ಹೊರತಾಗಿ ಅಭಿವೃದ್ಧಿ ಏನೂ ಆಗಿಲ್ಲ. ಮೊನ್ನೆ ನಡೆದ ಗದಗ ಕಾರ್ಯಕ್ರಮದಲ್ಲಿ ಎಲ್ರೂ ಭಾಷಣ ಹೇಳಿದ್ವಿ, ಎಲ್ರೂ ಕೇಳಿದ್ವಿ, ನೀವ್ ಯಾರು ಮುಧೋಳದವ್ರು ಬಂದಿರ್ಲಿಲ್ಲ. ದುರದೃಷ್ಟವಶಾತ್ ನೀವ್ ಯಾರು ಬಂದಿರ್ಲಿಲ್ಲ. ಅಲ್ಲಿ ಬಂದಿದ್ರೆ ಗೊತ್ತಾಗ್ತಿತ್ತು ನಿಮ್ಗೆ ಎಷ್ಟು ಜನ ಸೇರಿತ್ತು, ಯಾವ ರೀತಿ ನಾವು ಸರ್ಕಾರಕ್ಕೆ ಮನವಿನ ಸಲ್ಲಿಸಿದ್ವಿ, ಯಾವ ರೀತಿ ಸರ್ಕಾರಕ್ಕೆ ನಮ್ಮ ತೊಂದರೆಗಳನ್ನ ಹೇಳಿದ್ವಿ ಅಂತ ಹೇಳಿ. ಇನ್ನು ಮುಂದೆ ಅದೇ ರೀತಿ ಅಭಿವೃದ್ಧಿ ನಿಗಮ ಮಂಡಳಿಯ ಅನುದಾನ ಮತ್ತು ಅಧ್ಯಕ್ಷರ ನೇಮಕ ಆಗ್ಬೇಕಂತ ಹೇಳಿದ್ರೆ ಈಗ ಮಾಡ್ತಿರೋದು ನಾವು ಮೊದಲೇ ಹಂತದ ನಮ್ಮ ಹೋರಾಟ. ಇನ್ನು ಬಹಳ ಇದೆ. ಸರ್ಕಾರ ನಮಗ ಕಿವಿ ಕೊಡಬೇಕಂದ್ರೆ ಎಲ್ಲರೂ ಎಚ್ಚೆತ್ಕೊಳ್ಳೋಣ, ಎಲ್ಲರೂ ಪ್ರತಿಯೊಬ್ರು ಹೋರಾಡೋಣ, ಅಂದ್ರೆ ಮಾತ್ರ ನಮ್ಮ ಸಮುದಾಯಕ್ಕೆ ಏನಾದ್ರೂ ಸಿಗುತ್ತೆ. ಮತ್ತೊಮ್ಮೆ ಮಗದೊಮ್ಮೆ ಹಿರಿಯ ಸಹೋದರರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇನ್ನು ಮುಂದೆ ಆದ್ರೂ ನಾವೆಲ್ಲರೂ ಜಾಗೃತರಾಗೋಣ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಹಾಗೂ ನಮ್ಮ ಸಮಾಜದ ಹಿತಚಿಂತಕರು, ಯುವಕರು ಹಾಗೂ ದೊಡ್ಡ ಪ್ರಯತ್ನದಿಂದ ಮುನ್ನೆಜ್ಜೆಯಲ್ಲಿ ಇಟ್ಟುತ್ತಾ ನಮ್ಮನ್ನೆಲ್ಲರನ್ನು ಕರೆದುಕೊಂಡು ಹೋಗುವಂತ ಶಕ್ತಿ ಅವರಲ್ಲಿದೆ. ಅದನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲರೂ ಸಪೋರ್ಟ್ ಕೊಡಬೇಕಾಗಿದೆ. ಕೊಡೋಣ ಅಂತ ಹೇಳಿ ಎಲ್ಲರೂ ಅವರಿಗೊಂದು ಅಭಿನಂದಿಸುತ್ತಾ, ಹಾಗೂ ನಮ್ಮ ಎಲ್ಲ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ಸಮಾಜದ ಅಧ್ಯಕ್ಷರುಗಳೇ ಹಾಗೂ ನಮ್ಮ ಕಲಾವಿದರೇ,
ನಮ್ಮ ಪೊಲೀಸ್ ಸಿಬ್ಬಂದಿ ಸಾಹೇಬರಿಗೆ ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತಾ, ಈಗಿದ್ದಂತ ನಮ್ಮ ತಾಲೂಕಾಧ್ಯಕ್ಷ ಕೇಳಬಹುದು ನೀವು. ಅವ್ರು ಬೆಳಗ್ಗಿಂದ ಸಾಯಂಕಾಲ ನಮ್ ಕಡೆ ಸಂಪರ್ಕ ಇರ್ತಾರೆ. ಭಯ ನಮ್ಮ ಸಮಾಜ ಹಿಂಗೆ ಇವ್ರ ಮನ್ಯಾಗ ಹಿಂಗೆ ನನಗೆ ಏನ್ ಸಾಧ್ಯ ಆಗೈತಿ, ಸಜೆಷನ್ ಇದ್ರೆ ಸಜೆಷನ್ ನಾನು ಸ್ವಂತ ಕಾರ್ಕೊಂಡು ಹೋಗ್ಬೇಕಾಗಿತ್ತಂದ್ರ ನಾವು ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀವಿ. ಯಾಕಂದ್ರ ನಾವು ಇರೋದ ಇಲ್ಲಿ ಒಂದೇ ಒಂದು ಜೀವನ ಒಮ್ಮೆ ಹುಟ್ಟಿವಿ, ಎರಡನೇ ಸಲಕ್ಕೆ ಬರಂಗಿಲ್ಲ. ಆ ಒಂದು ನಿಟ್ಟಿನೊಳಗ ನಾವ್ ಏನೇ ಚಲೋ ಕೆಲಸ ಮಾಡ್ರ ನಮಗೊಂದು ಚಲೋ ಕೆಲಸ ಸಿಗುತ್ತೆ, ಅಲ್ಲಿ ಜಾಗ ಸಿಗತ್ತೆ. ಇಲ್ಲಂದ್ರೆ ಕೆಟ್ಟ ಕೆಲಸ ಕೆಟ್ಟ ಜಾಗ ಐತೆ ಅಲ್ಲಿ. ಅವ್ನಿಗೆ ಏನು ಹೋಗಂಗಿಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮಗ್ ಮಾಡಿದಂತ ನಾವೇನೊಂದು ಎಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿದ್ರ ಅದು ನಮ್ಮ ಧರ್ಮದಾಗ ಹೇಳ್ತಾರಲ್ಲ, ರಾಯಕ್ಕೆ ದಾನಿಗೆ ಬರಾಬರ್ ರಾಯಕ್ಕೆ ದಾನಿಗೆ ಬರಾಬರ್ ನೆಕ್ಕಿ ಕರೆದು ಹಂಗ ಸಮುದ್ರ ಕೊಡ್ತಾರ. ನಮ್ ಕನ್ನಡ ಹೇಳ್ತನ್ನ ಅಲ್ಲ ತಾಲ ನಾವು ಸಣ್ಣ ಸಾಸ್ಮಿ ಕಾಸ್ಟ್ ಪುಣ್ಯ ಮಾಡ್ರ ಸಾಗರದಷ್ಟ ನಮಗ ಸುಖ ಮತ್ತು ಸಂಪತ್ತು ಕೊಡ್ತಾರಂತ. ಈ ಒಂದು ನಿಟ್ಟಿನೊಳಗ ನಾನು ಇನ್ ಮುಂದೆ ಹೆಚ್ಚಿಗೆ ಮಾತನಾಡದೆ, ನಾನು ಲಾಲ್ಸಾಬ್ ಅವರ ಬರೀ ಫೇಸ್ಬುಕ್ ನಲ್ಲಿ ನಾನು ಯಾವತ್ತೂ ಕೂಡ ನಾನು ಭೇಟಿನೂ ಆಗಿಲ್ಲ, ಪರಿಚಯ ಇರಲಿಲ್ಲ. ಫೋನ್ಯಾಗ ಮಾತಾಡ್ಬೇಕಂತ ಬಹಳಷ್ಟಿತ್ತು. ಆದ್ರೆ ನಮ್ ಚಾಂದ್ ಬೈ ಹೇಳ್ತಿದ್ರ, ಭಯ ಇಲ್ಲ ಎಲ್ಲರೂ ಸರಿ ಭೇಟಿಯಾದಾಗ ಮಾತಾಡಿದಿರ್ತೇಳಿ. ನಾನು ವಿನಂತಿ ಮಾಡ್ಕೋತೀನಿ, ಲಾಲ್ಸಾಬ್ ಅವರು ಇದೇ ರೀತಿ ಮುನ್ನೂಗ್ರಿ. ನಿಮ್ಮ ಸಮಾಜಕ್ಕೆ ಏನ್ ಬೇಕಾಗಿತ್ತ ಸರ್ಕಾರದ ನೋಡಿದೆ ನಿನ್ನೆ 2 ದಿವಸದಿಂದ ಫೇಸ್ಬುಕ್ನಾಗ ವಿಧಾನಸೌಧ ಬೆಳಗಾವಿ ವಿಧಾನಸೌಧದೊಳಗ ಅವ್ರು ಒಬ್ಬರೇ ಹೋಗ್ಕೊಂಡು ನಿಮ್ಮ ನಿಗಮ ಆಗೈತಿ ಈಗಾಗಲೇ ಸ್ಯಾಂಕ್ಷನ್, ಅದಕ್ಕೆ ಅಮೌಂಟ್ ಇಟ್ಟು ಅಧ್ಯಕ್ಷ ಮಾಡುತ್ತೆ ಹೋರಾಟ ಮಾಡಕತ್ತಾರ. ಅದಕ್ಕೆ ನಾವು ಜಾತಿ ಭೇದ ಭಾವ ಮಾಡಿ ನಾವು ಕೂಡ ಸಪೋರ್ಟ್ ಮಾಡ್ತೀವಿ. ಎಲ್ಲಿ ಬೇಕಾದ್ರೆ ಕರಿ ನಮಗೆ. ಯಾಕಂದ್ರೆ ನಮ್ಮ ಹಿಂದುಳಿದಂತ ಸಮಾಜವನ್ನು ನಾವು ಮುಂದೆ ತರಬೇಕಾದ್ರ ಒಬ್ಬ ವ್ಯಕ್ತಿ ಬೇಕಾಬೇಕು. ಆ ವ್ಯಕ್ತಿ ಶಕ್ತಿ ಬರಬೇಕಾದ್ರೆ ಹಿಂದೆ ಜೊತೆಗೆ ಸಪೋರ್ಟ್ ಮಾಡ್ಬೇಕು. ಅವ್ರೊಬ್ಬರ ಮಾಡಾಕತ್ತೆ ಅಂತ ಬಿಟ್ರೆ ಏನ್ ಮಾಡಕ್ ಅದು ಆಗಂಗಿಲ್ಲ. ಲಾಲ್ಸಾಬ್ ನಿಂತ ವಿಧಾನಸೌಧ ಬೆಳಗಾವಿದಾಗಲಿ ಬೆಂಗಳೂರಾಗ ಕೂಗ್ ಹೊಡೆದ್ರ ಪ್ರತಿ ಒಂದು ಹಳ್ಳಿಯಿಂದ 10 ಮಂದಿ ಹೇಳ್ಬೇಕು ನೀವು, ಅಂದ್ರೆ ಹಿಡಿದ ಕೆಲಸ ಮುಂದಾಕೈತಿ. ಮತ್ ನಾವ್ ಇಲ್ಲ ನಾವು ಒಬ್ಬರ ಮಾಡಾಕತ್ತಿ, ನಮ್ಗೆ ಏನು ಲಾಭ ಐತಿ ಯಾವಾಗ ತಿಳ್ಕೊಬೇಡಿ. ಯಾಕಂದ್ರೆ ನಮ್ಮ ಸಮಾಜದಾಗ ಒಂದ್ ಏನೈತಿ ಅಂದ್ರ ಯಾರೇ ಮುಂದೆ ಹೋಗ್ತಾರಂದ್ರೆ ಅವ್ರಿಗೆ ಏನೋ ಲಾಭ ಇರ್ಬೇಕಲ್ಲ, ಅದೇನಲ್ಲಿ ಅದನ್ನ ಮತ್ತೆ ತಿಳಿಯಂತ ತೆಗೀರಿ. ಪಾಪ ಒಳ್ಳೆ ಬುದ್ಧಿ ಕೊಟ್ಟಾರ, ಏನೋ ನಮ್ಮ ಸಮಾಜಕ್ಕೆ ಮಾಡ್ಬೇಕು ಅಂತೇಳಿ ಒಂದು ಕಳಕಳಿ ಇಟ್ಕೊಂಡಿರ್ತಾರ ಅವ್ರು. ಅಂತ ಕಳಕಳಿ ಒಂದು ಹೃದಯಕ್ಕೆ ತಾವೆಲ್ಲರೂ ಸಪೋರ್ಟ್ ಮಾಡ್ರಿ. ಅದ್ ನಮ್ಗ ಏನ್ ಹಿಡಿದಿರೋ ಕೆಲಸ ಸಕ್ಸಸ್ ಆಗೇ ಆಗತ್ತೆ. ಇವತ್ CMO PM ಯಾರದಲ್ಲ ಅವ್ರು ಯಾರು ನಮ್ಮ ಸಲುವಾಗಿ ಅದಾರ, ಅವ್ರ ಸಾರ್ವಜನಿಕ ಸಲುವಾಗಿ, ಅವ್ರ ಸಲುವಾಗಿ ನಾವಿಲ್ಲ. ಅದಕ್ಕಾಗಿ ನಮ್ಮ ಯಾವುದೇ ಹೇಳ್ತಾರ ಮಗು ಹತ್ರ ತಾಯಿ ಹಾಲು ಕುಡಿಸ್ತಾ ಅಂತ. ನಮ್ಮ ಸಮಾಜಕ್ಕೆ ಕಷ್ಟ ಐತಿ, ಈ ರೀತಿ ನಮ್ಗೆ ಅನುಕೂಲ ಬೇಕಾಯ್ತು. ನಾವೆಲ್ಲ ಎದ್ದು ಕೂಗಿದಾಗ ಅವ್ರಿಗೆ ಕಿವಿಗೆ ಬಿದ್ದಾಗ ನಮ್ ಕೆಲಸ ಮಾಡ್ತಾರೋ. ಅದ್ರ ಜೊತೆಗೆ ನಾವೆಲ್ಲರೂ ಸಮಾಜ ಅವ್ರ ಜೊತೆಗೆ ಇರ್ತೀರಿ, ನಾವು ಕೂಡ ಯಾವತ್ತು ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋಂತ ಮಾತನ್ನ ಹೇಳಿ, ಲಾಲ್ಸಾಬ್ ಅವರಿಗೆ ಯಾವತ್ತು ನೀವು ಬೆಂಗಳೂರಾಗಿರಿ, ಬೆಳಗಾವಿಯಾಗಿರಿ, ಬಾಗಲಕೋಟೆಗೆ ಏನೋ ಸಮಸ್ಯೆ ಇರಲಿ, ನೀವು ಕೂಡ ಬರ್ರಿ, ನಾವು ಕೂಡ ಬಂದು ನಿಮ್ಮ ಸಮಾಜ ಧ್ವನಿ ಎತ್ತಲಾಕ ತಯಾರಿರುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಯಾವತ್ತು ಎಲ್ಲ ನನ್ನ ತಾಯಂದಿರಿಗೆ, ಸಮಾಜ ಹಿರಿಯರಿಗೆ ಮತ್ತು ವೇದಿಕೆ ಮೇಲಿದ್ದಂತ ಎಲ್ಲ ನನ್ನ ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯ ಮಾಡಿ ವಂದಿಸಿ ನನ್ನ ಮಾತು ಹೋಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.